ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ. ಮತ್ತು ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸೊಬ್ರು ಇದ್ದೀರಾ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಷಯ ಏನಂತ ಅಂದರೆ, ನಮ್ಮ ನಾರ್ಮಲ್ ಯೂಟ್ಯೂಬ್ ಲೈವ್ನ ನಾವು ಹೆಂಗೆ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಲೈವ್ ಮಾಡ್ಬೋದು. ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಂತಲೇ PRISM ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ನಾವು ಯೂಟ್ಯೂಬ್ ಲೈವ್ ಮಾಡ್ಬೋದು. ಅದರಲ್ಲೂ ಚೆನ್ನಾಗಿದೆ. ಇದಕ್ಕಿಂತ ಅದೇ ಸ್ವಲ್ಪ ಬೆಟ್ರು ಅಂತ ಅನಿಸುತ್ತೆ. ಇನ್ನೊಂದೇನೆಂದರೆ, ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ನಾವು ನಾರ್ಮಲ್ ಲೈವಲ್ಲಿ ನಾವು ಕಮೆಂಟ್ ಹಾಕೋಕ್ಕಾಗಲ್ಲ, ನಮಗೆ ಇನ್ನೊಂದು ಮೊಬೈಲ್ ಬೇಕು. ಆದರೆ ಈ ಮೊಬೈಲ್ ಲೈವಲ್ಲಿ, ಈ ಆ್ಯಪ್ ಲೈವಲ್ಲಿ ಆ ಥರ ಏನೂ ಇರಲ್ಲ. ನಾವೇ ಕಮೆಂಟ್ ಹಾಕ್ಬೋದು. ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸೊಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸು ನಿಮ್ಮದೇ, ನೀವು ಕಮೆಂಟ್ ಮಾಡ್ಬೋದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಅಂದರೆ ಯಾವುದೇ ಥರ ಬೇರೆ ಥರ ಏನೂ ಆಗಲ್ಲ. ಅಂದರೆ ಇದೊಂದು ಅಪ್ಲಿಕೇಶನ್ ಅಷ್ಟೇ. ಈ ಅಪ್ಲಿಕೇಶನಿಂದ ನೀವು ಆರಾಮಾಗಿ ಲೈವ್ ಮಾಡ್ಬೋದು. ಈ ಅಪ್ಲಿಕೇಶನ್ ಹೆಸರು PRISM ಲೈವ್ ಅಂತ. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಯಾವ ಥರ ಓಪನ್ ಮಾಡೋದು ಮತ್ತು ಯಾವ ಥರ ಲೈವ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ನಾನು ಈಗಾಗಲೇ ಒಂದು ಸತಿ ಲೈವ್ ಮಾಡಿದ್ದೀನಿ. ಇದರಲ್ಲಿ ಕ್ಲಾರಿಟಿ ಏನೋ ಚೆನ್ನಾಗಿದೆ, ಆದರೆ ಒಂದೊಂದು ಅನಾನುಕೂಲತೆ ಏನಂತ ಅಂತಂದನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಫಸ್ಟು ಪ್ಲೇಸ್ಟೋರ್ಗೆ ಹೋಗಾದ್ಮೇಲೆ ಇಲ್ಲಿ ಒತ್ತಿರಿ PRISM ಲೈವ್ ಅಂತ. ನೋಡಿ, ಇಲ್ಲಿದೆ. ಓಕೆನಾ? ಇಲ್ಲಿ ನಾನು ಆಗಲೇ ಇನ್ಸ್ಟಾಲ್ ಮಾಡಿದ್ದೀನಿ. ಇದರಲ್ಲಿ ಗೇಮ್ ಕೂಡ ಆಡ್ಬೋದು, ಎಲ್ಲ ಥರ ವೀಡಿಯೋಗಳ್ನೂ ಹಾಕ್ಬೋದು. ಆಮೇಲೆ ಇದನ್ನು ಓಪನ್ ಮಾಡ್ತಿದ್ದಂಗೆ ನಿಮ್ಮದು ಮೇನ್ ಚಾಟ್ ಓಪನ್ ಆಗುತ್ತೆ. ಇದರಲ್ಲಿ ಏನಂತ ಅಂದರೆ, ಕ್ಯಾಮ್ರಾನ ಆಫ್ ಮಾಡೋಕ್ಕಾಗಲ್ಲ. ಇದು ಆ್ಯಡ್ ಬಿಡಿ. ಓಕೆನಾ? ಈ ಥರ ತೋರಿಸುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ ಇದೆ. ಇದು ನನ್ನ ಚಾನಲ್ಲು, ಜಿಮೇಲ್ ಇದು. ಇದನ್ನು ಲಾಗಿನ್ ಮಾಡ್ಕೊಬೇಕು ನೀವು. ನೋಡಿ, ಇಲ್ಲಿದೆ ನೋಡಿ, ಇದನ್ನು ಲಾಗಿನ್ ಮಾಡ್ಕೊಬೇಕು. ನೋಡಿ, ನಾನು ಆಗಲೇ ಒಂದು ಸತಿ ಲೈವ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ವೀಡಿಯೋಸ್ ಇದೆ, ಫೋಟೋಸ್ ಇದೆ. ವೀಡಿಯೋಸು ಮಾಡ್ಬೋದು, ಫೋಟೋಸು ಹಾಕ್ಬೋದು, ಲೈವ್ ಕೂಡ ಮಾಡ್ಬೋದು. ಯಾವ ಥರ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು. ನೋಡಿ, ಇಲ್ಲಿ ಕನೆಕ್ಟ್ ಅಂತ QR ಕೋಡ್ ಇದೆ. ಯಾವುದಕ್ಕಾದರೂ ನೀವು ಬೇರೆದಕ್ಕೆ ಕನೆಕ್ಟ್ ಮಾಡ್ಕೊತೀವಿ ಅಂದರೆ ಕನೆಕ್ಟ್ ಮಾಡ್ಕೊಬೋದು. ಓಕೆನಾ? ಇಲ್ಲಿ ನೋಡಿ, ರೆಡಿ ಅಂತ ಇರಿದೆಯಲ್ಲ, ಇಲ್ಲಿ ರೆಡಿ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನಿಮ್ಮ ಚಾನಲ್ ಹೆಸರು ತೋರಿಸುತ್ತೆ. ಗೋಸ್ಟ್ ಕಿಂಗ್ ಲೈವ್ ಸ್ಟ್ರೀಮ್ ಆಫ್ ಗೋಸ್ಟ್ ಕಿಂಗ್ ಅಂತ ತೋರಿಸುತ್ತೆ. ಇದ್ರ ಮೇಲೆ ಒತ್ತಿದಾಗ ಇಲ್ಲಿ ಪಬ್ಲಿಕ್ ಮಾಡಬೇಕಾ ಇಲ್ಲ ನಾಟ್ ಫಾರ್ ಕಿಡ್ಸು, ಅದರಲ್ಲಿ ಏನಿದೆ ಸೇಮ್ ಟು ಇದೇ ಥರನೇ ಬರುತ್ತೆ. ಆಮೇಲೆ ಇದರಲ್ಲಿ ಒಂದೊಂದು ಅನುಕೂಲ ಏನಂತಂದರೆ, ಇದರಲ್ಲಿ ಕ್ಯಾಮ್ರಾ ಅಷ್ಟೊಂದು ಕ್ಲಿಯಾರಿಟಿಯಾಗಿ ಬರಲ್ಲ. ಮತ್ತು ನಾವು ಇದರಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಇಲ್ಲಿ ಗೋ ಟು ಲೈವ್ ಅಂತ ಇದೆ. ನೋಡಿ, ಗೋ ಟು ಲೈವ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಇನ್ ವರ್ಟಿಕಲ್ ಮೋಡ್ ಅಂತ ತೋರಿಸ್ತಾ ಇದೆ. ಇವಾಗ ಅದು ಸ್ಟಾರ್ಟ್ ಆಗುತ್ತೆ. ಇವಾಗ ಅದು ಇದರಲ್ಲಿ ಅಷ್ಟೊಂದೇನು ಇದು ನಾವು ನಾರ್ಮಲ್ ಯೂಟ್ಯೂಬ್ಗಿಂತ ಇದು ಸ್ವಲ್ಪ ಬೆಟ್ರ್ ಅನಿಸುತ್ತೆ. ನೋಡಿ, ಈ ಥರ ತೋರಿಸುತ್ತೆ ಮೇಲ್ಗಡೆ ಎಲ್ಲ. ನಾವು ವಾಯ್ಸ್ ಮಾತಾಡೋದೇನಿದೆಯಲ್ಲ ಇಲ್ಲಿ ತೋರಿಸುತ್ತೆ. ನಿಮ್ಮದು ನೆಟ್ವರ್ಕ್ ಹೆಂಗಿದೆ ಅಂತಲೂ ತೋರಿಸುತ್ತೆ. ಮತ್ತು ನೀವು ಇಲ್ಲೇ ಕಮೆಂಟ್ ಹಾಕ್ಕೊಬೋದು. ನೋಡಿ, ಇಲ್ಲೇ ಕಮೆಂಟ್ ಹಾಕ್ಕೊಬೋದು. ಇಲ್ಲಿ ಕಮೆಂಟ್ ಹಾಕೋದು ನಿಮಗೆ ಶೋ ಆಗುತ್ತೆ. ಆದರೆ ಇನ್ನೊಂದೇನಂತಂದರೆ, ನಾವು ನಾರ್ಮಲ್ ಯೂಟ್ಯೂಬಲ್ಲಿ ಏನಾಗುತ್ತೆ, ನಾವು ಕಮೆಂಟ್ ಹಾಕ್ತೀವಿ ಅಂದರೆ ಇನ್ನೊಂದು ಮೊಬೈಲ್ ಬೇಕು ಕಮೆಂಟ್ ಹಾಕೋಕ್ಕೆ. ಇದರಲ್ಲಿ ಆ ಥರ ಅಲ್ಲ. ಇದರಲ್ಲಿ ನಾವೇ ಕಮೆಂಟ್ ಹಾಕ್ಕೊಬೋದು, ಎಷ್ಟು ಬೇಕಾದ್ರೂ ಕಮೆಂಟ್ ಹಾಕ್ಕೊಬೋದು. ಮತ್ತು ನೋಡಿ, ಇಲ್ಲಿ ಫಿಲ್ಟ್ರ್ ಕೊಟ್ಟಿದ್ದಾರೆ. ಈ ಥರ ಫಿಲ್ಟ್ರ್ ಮಾಡ್ಕೊಬೋದು. ಮತ್ತು ಇದು ಅಷ್ಟೇ, ಇದೆಲ್ಲ ಆ ಥರ ಇರುತ್ತೆ. ಎಂಡ್ ಮಾಡ್ಬೇಕಂದ್ರೆ ಲಾಸ್ಟಿಂಗ್ ಎಂಡ್ ಮಾಡ್ಬೋದು. ಚೆನ್ನಾಗೇ ಇದೆ ಅಪ್ಲಿಕೇಶನ್ನು. ನೋಡಿ, ಈ ಥರ ತೋರಿಸುತ್ತೆ. PRISM ಲೈವ್ ಸ್ಟುಡಿಯೋ ಅಂತ ತೋರಿಸುತ್ತೆ. ಬೆಟ್ರು ಅನಿಸುತ್ತೆ. ನೋಡಿ, ಈ ಥರ
ಸೇವಿಂಗ್ ಆಪ್ಷನ್ನು ಇದೆ. ನೀವು ಗ್ಯಾಲರಿಗೂ ಸೇವ್ ಮಾಡ್ಕೊಬೋದು. ಬೇಡ ಅಂತಂದರೆ ಅದು ಡೈರೆಕ್ಟಾಗಿ ಇದಕ್ಕೆ ಹೋಗುತ್ತೆ. ಈ ಥರ ಇದು ಅಪ್ಲಿಕೇಶನ್ ಇದೆ. ಅದು ಬಿಟ್ಟರೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. VT ಮೋಡ್ ಅಂತ ಇದೆ, ಸ್ಕ್ರೀನ್ ಅಂತ ಇದೆ. ನೋಡಿ, ನೀವು ಸ್ಕ್ರೀನ್ ಯಾವುದಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ಕನೆಕ್ಟ್ ಮಾಡ್ಕೊಳೋದು, ಈಗ ನಿಮ್ಮ ಮೊಬೈಲಿಂದ ಯಾವುದಾದ್ರೂ ಇದಿದೆ ಅಂತಂದರೆ, ಇದು ಲ್ಯಾಪ್ಟಾಪು, ಕಂಪ್ಯೂಟರ್ ಇದೆ ಅಂತಂದರೆ ಇದರಲ್ಲಿ ಇದು ಮಾಡ್ಕೊಬೋದು. ಲೈವ್ ಸ್ಟ್ರೀಮ್ಗೂ ಅಷ್ಟೇ ಈಸಿಯಾಗಿ ಹೋಗ್ಬೋದು. ಆಮೇಲೆ ಲಾಗಿನ್ ಕೇಳುತ್ತೆ, ನಿಮಗೆ ಲಾಗಿನ್ ಕೇಳುತ್ತೆ. ನೋಡಿ, ಇದೆಲ್ಲ ಯೂಸ್ ಮೈಕ್ರೋಫೋನು, ಸೇವ್ ವಿಡಿಯೋ ಆಫ್ಟರ್ ರೆಕಾರ್ಡಿಂಗು ಮತ್ತು ಇದೆಲ್ಲ ಆಪ್ಷನ್ ಇದೆ. ಮತ್ತು ನಿಮಗೆ ಲಾಗಿನ್ ಕೂಡ ಕೇಳುತ್ತೆ ಅದು. ನೋಡಿ, ನಾನು ಮೊದಲು ಲಾಗಿನ್ ಮಾಡಿದ್ದೀನಿ. ಇದು ನೋಡಿ, ಇದು ಇವಾಗ ಲೈವ್ ಮಾಡಿತ್ತು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಅದು ಬಿಟ್ಟರೆ ನಿಮಗೆ ಲಾಗಿನ್ ಮಾಡೋದು ಒಂದು ತೋರಿಸ್ತೀನಿ. ನೋಡಿ, ಇದಕ್ಕೆಲ್ಲ ನಾವು ದುಡ್ಡು ಕೊಡಬೇಕು. ಆದರೆ ನಾವು ನಾರ್ಮಲ್ ಲೈವ್ ಮಾಡ್ತೀವಿ ಅಂತಂದರೆ ದುಡ್ಡೇನು ಕೊಡೋಂಗಿಲ್ಲ, ಮಾಡ್ಬೋದು. ಆಮೇಲೆ ಇದನ್ನು ಹೆಂಗೆ ಲಾಗಿನ್ ಮಾಡ್ಬೋದು ಅಂತ ಅಂದರೆ, ಇದರಲ್ಲಿ ಕೊಟ್ಟಿರ್ತಾರೆ. ನೀವು ಸ್ಟಾರ್ಟಿಂಗ್ ಎಂಟ್ರಿ ಆದಾಗಲೇ ಕೊಡ್ತಾರೆ ಲಾಗಿನ್ ಅಂತ. ಅಲ್ಲಿ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಎಲ್ಲ ಥರದ್ದು ಇರುತ್ತೆ. ಅಲ್ಲಿ ನೀವು ಲಾಗಿನ್ ಮಾಡ್ಕೊಬೋದು. ನಿಮ್ಮದು ಪಾಸ್ವರ್ಡೆಲ್ಲ ಹಾಕಿ ಆಯಿತು ಅಂತಂದರೆ ಅದೇ ಲಾಗಿನ್ ಆಯಿತು. ಮತ್ತು ನೀವು ಲೈವ್ ಮಾಡಬೇಕಾದ್ರೆ ಇದ್ರದ್ದು ವಾಟರ್ ಮಾರ್ಕ್ ಬರುತ್ತೆ, ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ರಿಮೂವ್ ಮಾಡಬೇಕು ಅಂತಂದರೆ ಸ್ವಲ್ಪ ದುಡ್ಡು ಕೊಟ್ಟರೆ ಅದು ರಿಮೂವ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ ಅಷ್ಟೊಂದು ದೊಡ್ಡ ವಿಷಯ. ಈ ವಿಷಯನ ಯಾಕೆ ಹಚ್ಕೊತಾ ಇದ್ದೀನಿ ಅಂತಂದರೆ, ಚೆನ್ನಾಗಿದೆ ಅಪ್ಲಿಕೇಶನ್ನು, ಪರವಾಗಿಲ್ಲ. ನಾನು 2-3 ಸತಿ ಇದರಲ್ಲಿ ಲೈವ್ ಮಾಡಿದ್ದೀನಿ. ಇದರಲ್ಲಿರೋಂಥ ಫ್ಯೂಚರ್ ಆಗಲಿ, ಇದ್ರಲ್ಲಿ ಕೊಟ್ಟಿರೋಂಥ ಸೆಟ್ಟಿಂಗ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಈಸಿಯಾಗಿ ನಾವು ಲೈವ್ ಮಾಡ್ಬೋದು. ನೆಟ್ವರ್ಕ್ ಇಶ್ಯೂ ಇದೆಯೋ ಇಲ್ವೋ ಅಂತ ತಿಳ್ಕೊಬೋದು. ಮತ್ತು ನಮ್ಮ ವಾಯ್ಸ್ ಎಷ್ಟು ಪರ್ಸೆಂಟು ಬರ್ತಾಯಿದೆ ಅಂತಲೂ ತಿಳ್ಕೊಬೋದು. ಇದರಿಂದ ಯಾವುದೇ ಥರ ಕಾಪಿರೈಟ್ ಬರೋಲ್ಲ, ಮತ್ತು ಯಾವುದೇ ತರಹ ಕಾಪಿರೈಟ್ಸು ಬರೋಲ್ಲ, ನಿಮ್ಮ ಚಾನಲ್ಲು ಹೋಗೋಲ್ಲ. ಇದು ಲೈವ್ಗೋಸ್ಕರ ಅಂತಲೇ ಮಾಡಿರೋದು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ನಿಮ್ದು ಯಾವುದೇ ಆ್ಯಪ್ಗಳಿದೆಯೋ ಇದರಲ್ಲಿ ಲೈವ್ ಮಾಡ್ಬೋದು. ಅಷ್ಟೇ ಈ ಆ್ಯಪ್ನ ಬಗ್ಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಆ್ಯಪಿನ ವಿಶೇಷ. ಇದನ್ನು ಬಿಟ್ಟರೆ ಇನ್ನೇನಿಲ್ಲ. ಮತ್ತೆ ಸಿಗೋಣ ಹೊಸ ವೀಡಿಯೋದೊಂದಿಗೆ. ಇದನ್ನು ಹೇಳಬೇಕು ಅಂತಲೇ ನಾನು ಬಂದೆ. ಅದಾದಮೇಲೆ ಇದ್ರ ಬಗ್ಗೆ ಯಾವುದೇ ಥರ ಏನಿಲ್ಲ. ಪ್ಲೇಸ್ಟೋರಲ್ಲೂ ಇದೆ, ಪ್ಲೇಸ್ಟೋರಲ್ಲೂ ಚೆಕ್ ಮಾಡ್ಕೊಬೋದು. ಚೆನ್ನಾಗಿದೆ ಅಪ್ಲಿಕೇಶನ್ನು, ನೀವು ಬಳಸ್ಬೋದು, ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಯೂಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಬಾಯ್, ಮತ್ತೆ ಸಿಗೋಣ. ಧನ್ಯವಾದಗಳು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದೇನಂತ ಅಂದರೆ, ನಾನು ನಿಮಗೆ ಮೊಬೈಲ್ನ ಕ್ರಾಸಾಗಿ ಮಾಡಿ ತೋರಿಸ್ಬೋದು, ಆದರೆ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ತಿಳಿಸಲ್ಲ. ಅದಕ್ಕೆ ನಾನು ಸ್ಟ್ರೈಟಾಗಿ ಹೇಳ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸ್ಟ್ರೈಟಾಗೇ ವಿಡಿಯೋ ಮಾಡಾಕ್ತಾ ಇರೋದು. ಓಕೆ, ಇದಿಷ್ಟೇ ಈ ಆ್ಯಪ್ನ ಬಗ್ಗೆ. ಮತ್ತೆ ಸಿಗೋಣ ಒಂದು ಅದ್ಭುತವಾದ ಆ್ಯಪ್ ಬಗ್ಗೆ ಅಂತ ಹೇಳ್ತಾ, ಥ್ಯಾಂಕ್ಸ್. ನೀವು ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಬಾಯ್.